ನಮಸ್ಕಾರ ಎಲ್ಲರಿಗೂ. ಕನ್ನಡ ವ್ಲಾಗ್ ಮಾಡ್ತಿದ್ದೀನಿ. ಇವತ್ತು ನಾನು ನಿಮ್ಮನ್ನು ಒಂದು ತುಂಬ ಬ್ಯೂಟಿಫುಲ್ ಆಗಿರುವ ಟ್ರಿಪ್ಗೆ ಕರ್ಕೊಂಡು ಹೋಗ್ತೀನಿ. ನಾವು ಹೋಗಿದ್ದು ಕಾರಿಂಜ ಟೆಂಪಲ್ಗೆ. ಈ ಟ್ರಿಪ್ನಲ್ಲಿ ಟೆಂಪಲ್ ಮಾತ್ರ ಅಲ್ಲ, ಬಸ್ ಜರ್ನಿ, ಆಟೋ ರೈಡ್, ಹೈಕಿಂಗ್, ಮಳೆ, ಮಂಗಗಳು ಎಲ್ಲವೂ ಇತ್ತು. ಹಾಗಾಗಿ ಇವತ್ತಿನ ವ್ಲಾಗ್ ಸ್ವಲ್ಪ ಸ್ಪೆಷಲ್ ಆಗಿದೆ. ನಮ್ಮ ಜರ್ನಿ ಶುರುವಾಗಿದ್ದು ಮ್ಯಾಂಗ್ಳೂರಿಂದ. ನಾವು 3 ಫ್ರೆಂಡ್ಸ್ ಒಟ್ಟಿಗೆ ಟ್ರಿಪ್ಗೆ ಹೋಗಿದ್ವಿ. ಬೆಳಗ್ಗೆನೆಲ್ಲ ರೆಡಿಯಾಗಿ ಬ್ಯಾಗ್ಸ್ ತಗೊಂಡು ಬಸ್ ಹತ್ತಿದ್ವಿ. ನಿಜ ಹೇಳಬೇಕಂದ್ರೆ ಫ್ರೆಂಡ್ಸ್ ಜೊತೆ ಟ್ರಿಪ್ ಅಂದರೆ ಡೆಸ್ಟಿನೇಷನ್ಗಿಂತ ಜರ್ನಿನೇ ಫನ್ ಆಗಿರುತ್ತೆ ಅಲ್ವಾ. ಬಸ್ಸಲ್ಲಿ ಹೋಗ್ತಾ ಮಾತಾಡ್ತಾ ಜೋಕ್ಸ್ ಮಾಡ್ತಾ ಹೊರಗಡೆ ವ್ಯೂ ನೋಡ್ತಾ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು. ಸ್ವಲ್ಪ ಸಮಯದ ನಂತರ ನಾವು ಟೆಂಪಲ್ ಇರುವ ಏರಿಯಾಗೆ ತಲುಪಿದೆವು. ಅಲ್ಲಿಂದ ಮುಂದೆ ನಾವು ಆಟೋ ತಗೊಂಡು ಹೋಗಬೇಕಿತ್ತು. ಆದರೆ ಆಟೋ ಹೊತ್ತು ಮೊದಲು ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ನಾವು ಬನಾನಾಸ್ ತಗೊಂಡ್ವಿ. ಯಾಕಂದರೆ ಅಲ್ಲಿ ಹೋದ್ಮೇಲೆ ಮಂಕೀಸ್ ಎಲ್ಲ ಇರ್ತಾರೆ ಅಂತ ಗೊತ್ತಿತ್ತು. ಸೊ ಮಂಗಗಳಿಗೆ ಬನಾನಾ ಕೊಡೋಣ ಅಂತ ನಾವು ತಗೊಂಡೋಗಿದ್ವು. ನಾವು ಬನಾನಾ ಸಪ್ರೇಟ್ ಆಗಿ ಆಟೋದಲ್ಲಿ ಮಾಡಿದ್ವಿ. ಆಮೇಲೆ ಆಟೋದಲ್ಲಿ ಮುಂದಕ್ಕೆ ಹೊರಟ್ವಿ. ಆಟೋ ರೈಡ್ ತುಂಬ ಚೆನ್ನಾಗಿತ್ತು. ಸುತ್ತಮುತ್ತ ಗ್ರೀನರಿ, ಪೀಸ್ಫುಲ್ ಎನ್ವೈರ್ಮೆಂಟ್, ಸಿಟಿ ಲೈಫ್ನಿಂದ ಸ್ವಲ್ಪ ದೂರ ಬಂದಿದ್ವಿ ಅನ್ನೋ ಫೀಲಿಂಗ್ ಬರ್ತಿತ್ತು. ಟೆಂಪಲ್ ಕಡೆ ಹೋಗ್ತಾ ಇದ್ದಂತೆ ಸರೌಂಡಿಂಗ್ ಕೂಡ ಇನ್ನಷ್ಟು ಬ್ಯೂಟಿಫುಲ್ ಆಗ್ತಾ ಹೋಗ್ತು. ಫೈನಲಿ ನಾವು ಕಾರಿಂಜ ಟೆಂಪಲ್ಗೆ ತಲುಪಿದೆವು. ಅಲ್ಲಿಂದ ಆ್ಯಕ್ಚುಯಲ್ ಅಡ್ವೆಂಚರ್ ಶುರುವಾಯಿತು. ಮೊದಲೇ ನಮಗೆ ಮಂಕೀಸ್ ಕಾಣಿಸೋಕ್ಕೆ ಶುರುವಾಯಿತು. ನಾವು ತುಂಬ ಎಕ್ಸೈಟೆಡ್ ಆಗಿ ಬನ್ನಿ ಬನಾನಾ ತಗೊಳ್ಳೋಣ ಅಂತ ಹೋದ್ವಿ. ಒಂದು ಮಂಗ ಬಂದು ಬನಾನಾ ಕೊಟ್ವಿ. ಆದರೆ ಆ ಮಂಗ ನಮ್ಮ ಮೇಲೆ ತುಂಬ ಅಟ್ಯಾಕ್ ಮಾಡಿತ್ತು. ಅದು ಬನಾನಾ ಎಲ್ಲ ತಗೊಂಡು ಹೋಗಿಲ್ಲ. ಸ್ವಲ್ಪ ನಮ್ಮ ಕಡೆಗೆ ಬರೋಕ್ಕೆ ಟ್ರೈ ಮಾಡ್ತು. ನಾವು ಕೂಡ ಒಂದು ಸೆಕೆಂಡ್ಗೆ ಅಯ್ಯೋ ಇದು ಬನಾನಾ ತೆಗೋತಿದ್ಯಾ ಅಥವಾ ನಮ್ಮನ್ನೇ ತೆಗೋತಿದ್ಯಾ ಅಂತ ಭಯಪಟ್ವು. ಅದು ದೊಡ್ಡ ಅಟ್ಯಾಕ್ ಏನೂ ಆಗಿಲ್ಲ, ಬಟ್ ಸ್ವಲ್ಪ ಸ್ಕೇರಿ ಆಗಿತ್ತು. ಇವಾಗ ನಾವು ಈ ಮೇನ್ ಕ್ಯಾರೆಕ್ಟರ್ ಕಾರಿಂಜೇಶ್ವರ ಬಗ್ಗೆ ಮಾತಾಡೋಣ. ಇಲ್ಲಿ ಮುಖ್ಯವಾಗಿ ಆರಾಧನೆ ಮಾಡೋದು ಶ್ರೀ ಕಾರಿಂಜೇಶ್ವರ ಅಂದರೆ ಶಿವನನ್ನು. ಮೇಲ್ಭಾಗ ಬೆಟ್ಟದಲ್ಲಿ ಶಿವನ ದೇವಸ್ಥಾನ ಇದೆ. ದಾರಿಯಲ್ಲಿ ಸ್ವಲ್ಪ ಕೆಳಭಾಗದಲ್ಲಿ ಪಾರ್ವತಿ ದೇವಿ ಮತ್ತು ಗಣಪತಿ ದೇವಸ್ಥಾನಗಳು ಇವೆ. ಕಾರಿಂಜೇಶ್ವರ ದೇವಸ್ಥಾನದ ಬಗ್ಗೆ ಒಂದು ವಿಶೇಷ ನಂಬಿಕೆ ಇದೆ. ಈ ಸ್ಥಳವು 4 ಯುಗಗಳಿಗೂ ಸಂಬಂಧ ಹೊಂದಿದೆ ಅಂತ ಸ್ಥಳೀಯರು ಪೌರಾಣಿಕ ನಂಬಿಕೆ ಹೇಳ್ತದೆ. ಕೃತಯುಗದಲ್ಲಿ ಈ ಸ್ಥಳಗಳನ್ನು ರೌದ್ರಗಿರಿ ಅಂತ ಕರೆಯಲಾಗುತ್ತಿತ್ತು ಅಂತ ಹೇಳ್ತಾರೆ. ಈ ಕಲಿಯುಗದಲ್ಲಿ ಕಾರಿಂಜ ಅಂತ ಕರೆಯಲ್ಪಡುತ್ತೆ ಎಂಬ ನಂಬಿಕೆ ಇದೆ. ಇದಕ್ಕೆ ಈ ಕ್ಷೇತ್ರಕ್ಕೆ ಎಷ್ಟು ಪೌರಾಣಿಕದ ಮಹತ್ವ ಇದೆ ಅಂತ ಭಕ್ತರು ನಂಬುತ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಮಹಾಭಾರತಕ್ಕೆ ಸಂಬಂಧಿಸಿದ್ದು. ಪಾಂಡವರು ವನವಾಸ ಇದ್ದಾಗ ಈ ಪ್ರದೇಶಕ್ಕೆ ಬಂದಿದ್ದರು ಎಂಬ ಸ್ಥಳೀಯರು ನಂಬಿಕೆ ಇದೆ. ವಿಶೇಷವಾಗಿ ಭೀಮ ಮತ್ತು ಅರ್ಜುನರು ಸಂಬಂಧಿಸಿದ ಹಲವಾರು ಕಥೆಗಳು ಇಲ್ಲಿ ಕೇಳಿಬರುತ್ತದೆ. ಇಲ್ಲಿರುವ ತೀರ್ಥಗಳಿಗೂ ಕೂಡ ಪಾಂಡವರ ಕಥೆಯ ಜೊತೆ ಕನೆಕ್ಷನ್ ಇದೆ ಅಂತ ನಂಬಲಾಗುತ್ತದೆ. ಅದರಲ್ಲಿ ಒಂದು ಗದಾ ತೀರ್ಥ. ಭೀಮ ತನ್ನ ಗದೆಯನ್ನು ನೆಲಕ್ಕೆ ಎಸೆದಾಗ ಅಲ್ಲಿ ನೀರಿನ ಕೊಳ ನಿರ್ಮಾಣವಾಯಿತು ಎಂಬ ನಂಬಿಕೆ ಇದೆ. ಮತ್ತೊಂದು ಅಂಗುಷ್ಟ ತೀರ್ಥ ಭೀಮನ ಹೆಬ್ಬೆರಳಿನಿಂದ ಉಂಟಾಯಿತು ಅಂತ ಹೇಳಲಾಗುತ್ತಿದೆ. ಭೀಮ ನೆಲದ ಮೇಲೆ ಮಂಡಿಯೂರಿದಾಗ ಜಾನು ತೀರ್ಥ ನಿರ್ಮಾಣವಾಯಿತು ಎಂಬ ಕಥೆಯೂ ಇದೆ. ಇನ್ನೊಂದು ನೀರಿನ ಜಾಗ ಹಂಡಿ ಕೆರೆ. ಅರ್ಜುನನನ್ನು ಹಂದಿಯನ್ನು ಬಾಣದಿಂದ ಹೊಡೆದಾಗ ಜಾಗ ನಿರ್ಮಾಣವಾಯಿತು ಅಂತ ಸ್ಥಳೀಯ ಪೌರಾಣಿಕರು ಹೇಳ್ತಾ ಇದ್ದಾರೆ. ಇನ್ನೊಂದು ರಾಮಾಯಣಕ್ಕೆ ಸಂಬಂಧಿಸಿದ ನಂಬಿಕೆ ಇದೆ. ಶ್ರೀರಾಮ ಮತ್ತು ಲಕ್ಷ್ಮಣರು ಈ ಸ್ಥಳಕ್ಕೆ ಬಂದಿದ್ದರು ಎಂಬ ಸ್ಥಳೀಯ ನಂಬಿಕೆ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಮಧ್ಯಾಹ್ನದ ಪೂಜೆಯ ನಂತರ ಅನ್ನವನ್ನು ಕೋತಿಗಳಿಗೆ ನೀಡುವ ಒಂದು ವಿಶೇಷ ಸಂಪ್ರದಾಯ ಇಲ್ಲಿ ಪ್ರಸಿದ್ಧವಾಗಿದೆ. ಕಾರಿಂಜ ಬೆಟ್ಟದಲ್ಲಿ ಸಾಕಷ್ಟು ಕೋತಿಗಳು ಕಾಣಿಸಿಕೊಳ್ಳುತ್ತವೆ. ದೇವಸ್ಥಾನದ ಅನ್ನ ನೈವೇದ್ಯ ಒಂದು ಭಾಗವನ್ನು ಕೋತಿಗಳಿಗೆ ನೀಡುವುದು ಇಲ್ಲಿನ ವಿಶೇಷ ಆಚರಣೆಗಳಲ್ಲಿ ಒಂದು. ಕೋತಿಗಳು ಗುಂಪಿನಲ್ಲಿರುವ ಹಿರಿಯ ಕೋತಿಗೆ ಕಾರಿಂಜ ದಡ್ಡ ಎಂದು ಕರೆಯಲಾಗುತ್ತದೆ ಎಂಬ ಸ್ಥಳೀಯವಾಗಿ ಪ್ರಸಿದ್ಧ ಕಥೆಯೂ ಇದೆ. ಹಾಗಾಗಿ ಕಾರಿಂಜೇಶ್ವರ ದೇವಸ್ಥಾನಕ್ಕೆ ಜನರು ಬರೋದಕ್ಕೆ ಕೇವಲ ಒಂದು ಕಾರಣ ಇಲ್ಲ. ಕೆಲವರು ಶಿವನ ದರ್ಶನಕ್ಕಾಗಿ ಬರುತ್ತಾರೆ. ಇಲ್ಲಿ ಶಿವರಾತ್ರಿ ಸೇರಿದಂತೆ ಹಲವು ಪ್ರಮುಖ ಉತ್ಸವಗಳು ಆಚರಿಸಲಾಗುತ್ತದೆ. ರಥೋತ್ಸವ ಕೂಡ ಇಲ್ಲಿನ ಪ್ರಮುಖ ಆಚರಣೆಗಳಲ್ಲಿ ಒಂದು. ಆ ಸಮಯದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಆನೆಸ್ಟ್ಲಿ ಈ ಪ್ಲೇಸಿಗೆ ಬಂದಮೇಲೆ ನನಗೆ ತುಂಬ ಬ್ಲೆಸ್ಡ್ ಅಂತ ಅನ್ನಿಸ್ತು. ಯಾಕಂದರೆ ಇಷ್ಟು ಬ್ಯೂಟಿಫುಲ್ ಆಗಿರುವ ಒಂದು ಪ್ಲೇಸ್ನಲ್ಲಿ ನಿಂತು ದೇವಸ್ಥಾನ ದರ್ಶನ ಮಾಡೋಕ್ಕೆ ಬಂದಿತ್ತು. ಇಟ್ಸೆಲ್ಫ್ ಒಂದು ಬ್ಯೂಟಿಫುಲ್ ಫೀಲಿಂಗ್. ನಮ್ಮ ಲೈಫಲ್ಲಿ ಎಷ್ಟೋ ಥಿಂಗ್ಸ್ ನಡೆಯುತ್ತೆ ಅಲ್ವಾ. ಸ್ಟ್ರೆಸ್, ಪ್ರಾಬ್ಲಮ್ಸ್, ರೆಸ್ಪಾನ್ಸಿಬಿಲಿಟೀಸ್, ಪರ್ಸ್ನಲ್ ಸ್ಟ್ರಗಲ್ಸ್, ಇದೆಲ್ಲದ ಮಧ್ಯೆ ಇಂಥ ಒಂದು ಪ್ಲೇಸ್ಗೆ ಬಂದು ಸ್ವಲ್ಪ ಸಮಯ ಎಲ್ಲವನ್ನು ಮರೆತು ದೇವರನ್ನ ನೆನೆಸ್ಕೊಂಡು ನೇಚರ್ನ ಎಂಜಾಯ್ ಮಾಡಿಕೊಂಡು ಸಿಕ್ಕಾಗ ಮನಸ್ಸಿಗೆ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಪೀಸ್ ಸಿಗುತ್ತೆ. ಅಲ್ಲಿನ ಬೆಟ್ಟ, ಹಸಿರು, ಮಳೆ, ತಂಪಾದ ಗಾಳಿ ಇವೆಲ್ಲ ಮಧ್ಯೆ ನಿಂತಾಗ ನಿಜವಾಗ್ಲೂ ನಾನು ತುಂಬ ಬ್ಲೆಸ್ಡ್ ಅಂತ ಅನ್ನಿಸ್ತು. ಎಸ್ಪೆಷಲಿ ಮಳೆ ಬರ್ತಿದ್ದಾಗ ದೇವಸ್ಥಾನದ ಸರೌಂಡಿಂಗ್ಸಲ್ಲಿ ನಿಂತು ಆ ಹೋಲ್ ಅಟ್ಮಾಸ್ಫಿಯರ್ ನೋಡಿದಾಗ ಎಕ್ಸ್ಪ್ಲೇನ್ ಮಾಡೋಕ್ಕೆ
ಆಗದಷ್ಟು ಖುಷಿ ಆಯಿತು. ಅಲ್ಲಿ ನಿಂತು ವೆಯ್ಟ್ ಮಾಡಿದ್ವಿ. ಆ ಸಮಯ ಎಲ್ಲರೂ ಮನೇಲಿ ನೋಡ್ತಾ ಮಾತಾಡ್ತಾ ಎಂಜಾಯ್ ಮಾಡ್ತಾ ಇದ್ವಿ. ಕೆಲವೊಮ್ಮೆ ಟ್ರಿಪ್ನಲ್ಲಿ ಹೀಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ರೈನ್ ಬಂದಾಗ ಅದೊಂದು ನೈಸ್ ಮೆಮೊರಿ ಆಗಿರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಮಳೆ ನಿಧಾನವಾಗಿ ಕಡಿಮೆ ಆಯಿತು. ಮಳೆ ನಿಂತ ತಕ್ಷಣ ನಾವು ಹೊರಗಡೆ ಬಂದು ಸುತ್ತಮುತ್ತ ವ್ಯೂ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ವಿ. ಮಳೆ ನಿಂತ ಮೇಲೆ ನೇಚರ್ ಇನ್ನೂ ಫ್ರೆಶ್ ಆಗಿ ಕಾಣಿಸ್ತಿತ್ತು. ಎಲ್ಲೆಡೆ ಗ್ರೀನರಿ, ತಂಪಾದ ಗಾಳಿ, ಕ್ಲೌಡಿ ಸ್ಕೈ ಎಲ್ಲವೂ ತುಂಬ ಪೀಸ್ಫುಲ್ ಆಗಿತ್ತು. ಮತ್ತು ಫೋಟೋಸ್ ತೆಗೊಳ್ಬೇಕಲ್ಲ, ವ್ಯೂಸ್ ನೋಡ್ತಾ ಒಬ್ರಿಬ್ರು ಇಲ್ಲಿ ಫೋಟೋ ತೆಗೊಳ್ಳೋಣ ಅಂತ ಹೇಳ್ಕೊಂಡು ಎಂಜಾಯ್ ಮಾಡಿದ್ವಿ. ನನ್ನ ಡ್ರೆಸ್ ಹೇಗಿತ್ತು, ನಾವೆಲ್ಲೆಲ್ಲಿ ನಿಂತಿದ್ವಿ, ಮಳೆ ಯಾವಾಗ ಬಂತು, ನಾವೆಲ್ಲಿ ಹೆಂಗೆ ಎಂಜಾಯ್ ಮಾಡಿದ್ವಿ ಇನ್ನೂ ಹಾಗೆ ನೆನಪಿದೆ. ಮತ್ತು ನನಗೆ ತುಂಬ ಹ್ಯಾಪಿ ಅನಿಸಿದೆ ಏನಂದರೆ ರೈನ್ ಇನ್ನೂ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಆಯಿತು. ಜೊತೆಗೆ ಅಲ್ಲಿನ ನೇಚರ್ ಇನ್ನೂ ತುಂಬ ಚೆನ್ನಾಗಿ ಎಂಜಾಯ್ ಆಬ್ವಿಯಸ್ಲಿ ನಾನು ಹುಡುಗಿ ಅಲ್ವಾ, ಸೊ ಲೈಫ್ನ ತುಂಬ ಮಳೆ ಅಂತೂ ಹೇಳೋದು ಬೇಡ. ಈಗೇನು ಸ್ಟಾರ್ಟ್ ಆಯಿತು, ಫುಲ್ ಅಲ್ಲೇ ಸ್ಟಕ್ ಅಂತ ಅಂದ್ಕೊಂಡ್ವಿ. ನಮ್ಮ ಜೊತೆ ಹತ್ತಿದವರು ಕೂಡ ಅಲ್ಲೇ ಫುಲ್ ಸ್ಟಕ್ ಆಗಿಬಿಟ್ರು. ಬಟ್ ಕೆಲವರೆಲ್ಲ ಕೊಡೆ ಇಲ್ದೇನೂ ಹೋದರು. ಬಟ್ ನಾವು ರಿಸ್ಕ್ ತಗೊಳ್ಳೋದು ಬೇಡ ಅಂತೇಳಿ ಹಿಂಗಿದ್ರು ನಾವು ಬೇಗನೆ ಹೊರಟಿದ್ವಿ. ಸೊ ಟೈಮ್ ಇದೆ ಅಂತ ಹೇಳ್ಬಿಟ್ಟು ನಡೀತಿದ್ವಿ. ಅದೇ ಸಣ್ಣ ಸಣ್ಣ ಲೇಕ್, ಸಣ್ಣ ಸಣ್ಣ ನೀರಿದ್ದು ಝರಿ ಎಲ್ಲ ಸ್ಟಾರ್ಟ್ ಆಯಿತು. ತುಂಬ ಫ್ರೆಶ್ ನೀರು ನೋಡಿ ನನಗಂತೂ ಫುಲ್ ಖುಷಿ ಆಯಿತು. ಆದರೆ ಮಳೆ ಬಂದ ಮೇಲೆ ಆ ಕ್ಲೌಡಿ ವೆದರ್ನಲ್ಲಿ ಲೇಕ್ ಫುಲ್ ಫಾಗಿಯಾಗಿ ಸರೌಂಡಿಂಗ್ಸ್ ಎಲ್ಲ ಫ್ರೆಶ್ ಆಗಿ ಗ್ರೀನ್ ಆಗಿ ಕಾಣಿಸ್ತಿತ್ತು. ನಿಜಕ್ಕೆ ನೋಡೋಕ್ಕೆ ಒಂದು ಡಿಫ್ರೆಂಟ್ ಫೀಲ್ ಇತ್ತು. ಎಲ್ಲ ಕಡೆ ಗ್ರೀನರಿ, ಮಧ್ಯೆ ಲೇಕ್ ಮತ್ತು ಕ್ಲೌಡ್ಸ್, ಸುತ್ತಲೂ ಮಿಸ್ಟ್. ಆ ವ್ಯೂ ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಎಷ್ಟು ಟ್ರೈ ಮಾಡಿದ್ರು, ರಿಯಾಲಿಟಿಯಲ್ಲಿ ನೋಡಿದಷ್ಟು ಬ್ಯೂಟಿಫುಲ್ ಆಗಿ ವಿಡಿಯೋ ಬರ್ತಿರ್ಲಿಲ್ಲ ಅನ್ನಿಸ್ತು. ಅಷ್ಟರಲ್ಲಿ ಒಬ್ಬರು ಥಾರ್ನ ಡ್ರಿಫ್ಟಿಂಗ್ ಮಾಡ್ತಾಯಿದ್ರು. ಅದನ್ನು ನೋಡೋಕ್ಕೆ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಇದು ಲೇಕಿದ್ದು ವ್ಯೂ ಇದ್ದಿದ್ದು. ಸೊ ಅಲ್ಲಿ ಆ ಸ್ಪಾಟಲ್ಲಿ ಥಾರ್ ಡ್ರಿಫ್ಟಿಂಗ್ ಮಾಡ್ತಾಯಿದ್ರು. ಒಂದು ಕಡೆ ನೇಚರ್ ಎಂಜಾಯ್ ಮಾಡಿದ್ವಿ, ಇನ್ನೊಂದು ಕಡೆ ಅವರ ಥಾರ್ ಡ್ರೈವಿಂಗ್ ನೋಡ್ತಾ ಇದ್ವಿ. ಆಮೇಲೆ ರೈನ್ ಬರ್ಬೋದು ಅಂತ ಗೊತ್ತಿದ್ರು, ಮತ್ತು ಬೇರೆ ಆಪ್ಷನ್ ಏನೂ ಇರಲಿಲ್ಲ ನಮಗೆ. ಸೊ ಇವಾಗ ಸ್ವಲ್ಪ ಹೊತ್ತು ಥಾರ್ ನೀವು ನೋಡಿ ಡ್ರಿಫ್ಟಿಂಗ್ ಮಾಡ್ತಾಯಿದ್ದಾರೆ. ಬಟ್ ನೋಡೋಕೆ ತುಂಬ ಚೆನ್ನಾಗಿತ್ತು. ಅಂದ್ಕೊಂಡಿರಲಿಲ್ಲ ಅವರು ಡ್ರಿಫ್ಟಿಂಗ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ರೈನ್ ಮತ್ತೆ ಬರ್ಬೋದಂತ ಗೊತ್ತಿದ್ರು, ಬೇರೆ ಆಪ್ಷನ್ ಏನೂ ಇರಲಿಲ್ಲ. ಸೊ ಅಂಬ್ರೆಲಾ ಹಿಡ್ಕೊಂಡು ನಾವು ಕೆಳಗಡೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಇನ್ನೊಂದು ಥಿಂಗ್, ಅಂಬ್ರೆಲಾ ಹಿಡ್ಕೊಂಡು ಹೈಕಿಂಗ್ ಡೌನ್ ಮಾಡೋದು ಅಷ್ಟು ಈಸಿ ಅಲ್ಲ. ಒಂದು ದಾರಿ ಕಡೆ ನಡಿಬೇಕು, ಇನ್ನೊಂದು ಕಡೆ ಅಂಬ್ರೆಲಾ ಹಿಡ್ಕೋಬೇಕು, ಮಳೆ ನೋಡಬೇಕು. ಆದರೂ ನಾವು ಸ್ಲೋಲಿ ಕೆಳಗಡೆ ಬರ್ತಾಯಿದ್ವಿ. ಮಧ್ಯೆ ನಿಂತು ವ್ಯೂ ನೋಡ್ತಾ ಇದ್ವಿ. ಆ ವ್ಯೂ ಅಂತೂ ಕೇಳಬೇಡಿ. ಮಳೆ ನಂತರ ಹೋಲ್ ಪ್ಲೇಸ್ ತುಂಬ ಫ್ರೆಶ್ ಆಗಿತ್ತು. ಗ್ರೀನರಿ ಇನ್ನೂ ಗ್ರೀನಾಗಿ ಕಾಣಿಸ್ತಿತ್ತು. ಲೇಕ್ ಫಾಗಿ ಆಗಿತ್ತು. ಸಣ್ಣ ಸಣ್ಣ ಝರಿಗಳು ಎಲ್ಲೆಡೆ ಕಾಣಿಸ್ತಿದ್ವು. ಆನೆಸ್ಟ್ಲಿ ಆ ಮೊಮೆಂಟ್ನಲ್ಲಿ ಮನೆಗೆ ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ. ಇನ್ನೂ ಸ್ವಲ್ಪ ಟೈಮ್ ಇರಬೇಕು ಅನ್ನಿಸ್ತು. ಆಮೇಲೆ ನಮಗೆ ನೆನಪಾಯಿತು, ನಾವು ಬನಾನಾ ತಗೊಂಡು ಬಂದಿದ್ವಿ ಅಲ್ವಾ. ಆ ಬನಾನಾ ಇನ್ನೂ ನಮ್ಮ ಹತ್ರ ಇತ್ತು. ಸೊ ಮತ್ತೆ ನಾವು ಬನಾನಾಸ್ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೊದಲೇ ಮಂಕಿ ಅಂತ ಕೊಡೋಣ ಅಂತ ತಗೊಂಡು ಬಂದಿದ್ವಿ ಅಲ್ವಾ. ಹಾಗಾಗಿ ನಾವು ಮತ್ತೆ ಬನಾನಾಸ್ ತಗೊಂಡು ಒಬ್ಬರಾಗಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆ ದಿನದ ಟ್ರಿಪ್ಪಲ್ಲಿ ಬನಾನಾ ಕೂಡ ಒಂದು ಮೇಯ್ನ್ ಕ್ಯಾರೆಕ್ಟರ್ ಆಗಿತ್ತು. ಮೊದಲು ಬನಾನಾ ತಗೊಂಡ್ವಿ, ಮೇಲೆ ಹೋದ್ವಿ, ಮಂಕಿ ಕೊಟ್ವಿ. ಮಂಕಿ ನಮ್ಮನ್ನೇ ಅಟ್ಯಾಕ್ ಮಾಡೋಕ್ಕೆ ಬಂದ ಹಾಗಾಯಿತು. ಮತ್ತು ರೈನ್, ಮತ್ತು ಗ್ರೀನರಿ, ಮತ್ತು ಲೇಕ್, ಮತ್ತು ಬನಾನಾಸ್ ಡಿಸ್ಟ್ರಿಬ್ಯೂಷನ್. ಒಟ್ಟಿನಲ್ಲಿ ಈ ಕರಿಂಜಾ ಟ್ರಿಪ್ನಲ್ಲಿ ಏನೂ ಇಲ್ಲ ಹೇಳಿ. ಇದಕ್ಕೆ ಇರಬೇಕು 1 ತಿಂಗಳು. ಆದರೂ ಈ ದಿನ ಇನ್ನೂ ಮೈಂಡಲ್ಲಿ ಆ ಥರನೇ ಫ್ರೆಶ್ ಆಗಿದೆ. ಸೊ ನಾವು ಬನಾನಾ ಡಿಸ್ಟ್ರಿಬ್ಯೂಟ್ ಮಾಡ್ತಿರುವಾಗ ಬನಾನಾ ಮತ್ತು ಸ್ವಲ್ಪ ಬನ್ ತಗೊಂಡೋಗಿದ್ವಿ. ದೂರದಿಂದ ಮಂಕಿ ಅಬ್ಸರ್ವ್ ಮಾಡ್ತಿತ್ತು ಅನಿಸುತ್ತೆ. ಸೊ ಇನ್ನು ಸ್ವಲ್ಪ ಹೊತ್ತಲ್ಲಿ ನೋಡಿ ಒಂದು ಮಂಕಿ ಅದೇ ಬಂದು ನಮ್ಮ ಕೈಯಿಂದ ಬನಾನಾ ತಗೊಳುತ್ತೆ. ಇದನ್ನು ಒಂದೊಂದಾಗಿ ಕಡೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆದರೆ ಆನೆಸ್ಟ್ಲಿ ನಮಗೆ ಒಂದು ಕ್ಲಾರಿಟಿನೇ ಇರಲಿಲ್ಲ, ಹೇಗೆ ಕೊಡೋದು. ಫುಲ್ ಬನಾನಾ ಕೊಡೋದಾ, ಒಂದೊಂದು ಕೊಡೋದಾ, ಬನಾನಾ ಪೀಲ್ ಮಾಡಿ ಕೊಡೋದಾ, ಏನು ಮಾಡಬೇಕಂತ ನಮಗೂ ಗೊತ್ತಿಲ್ಲ. ಬಟ್ ಕೊಡಬೇಕು ಅನ್ನೋ ಮನಸ್ಸು ಮಾತ್ರ ಇತ್ತು. ಹಾಗಾಗಿ ಎಲ್ಲರೂ ತಮ್ಮದು ಬನಾನಾ ರೆಡಿ ಮಾಡಿ ಇಟ್ಕೊಳ್ತಾ ಇದ್ವಿ. ನಾವು ಕೆಳಗಡೆ ಇಳಿತಾ ಬರ್ತಿದ್ದಾಗ ಅಷ್ಟರಲ್ಲಿ ಒಂದು ಮಂಕಿ ನಮ್ಮ ಕಡೆ ಬರ್ತಾ ಇದ್ದು ಕಾಣಿಸ್ತು.
ಅದು ನಮ್ಮನ್ನು ನೋಡಿದ ತಕ್ಷಣ ಫಾಸ್ಟಾಗಿ ಓಡ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ 1 ನಿಮಿಷದಲ್ಲಿ ತೋರಿಸ್ತೇನೆ. ನಾನಿವಾಗ ಫುಲ್ ಅದು ಇನ್ನೂ ಥಿಂಕಿಂಗ್ ಪ್ರೊಸೆಸಲ್ಲೇ ಇದ್ದೀನಿ. ಇದನ್ನು ಕೊಡೋದಾ ಅಥವಾ ಯಾವ ಥರ ಮಾಡೋದು, ಅಲ್ಲಿ ಇಡೋದಾ, ಕೈಯಲ್ಲಿ ಕೊಡೋದಾ, ಒಂದೊಂದು ಕೊಡೋದಾ, ಕೆಳಗಡೆ ಹೋಗ್ಬಿಟ್ಟು ಕೊಡೋದಾ, ಯಾವ ಥರ ಅಂತ ಹೇಳ್ಬಿಟ್ಟು ಫುಲ್ ಇನ್ನೂ ಡಿಸೈಡ್ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಸ್ವಲ್ಪ ಅಲ್ಲಿ ಲೇಟ್ ಆಯಿತು. ಇವಾಗ ನಾವು ಕೆಳಗಡೆ ಇಳಿತಾ ಇರಬೇಕಾದ್ರೆ ಒಂದು ಮಂಕಿ ನಮ್ಮ ಕಡೆ ಬರ್ತಾ ಕಾಣಿಸ್ತು. ಅದು ನಮ್ಮ ನೋಡಿದ ತಕ್ಷಣ ಫಾಸ್ಟಾಗಿ ಓಡ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ ಕ್ಷಣದಲ್ಲಿ ನಮಗೆ ಸ್ವಲ್ಪ ಭಯ ಆಯಿತು, ಅಯ್ಯೋ ಇದು ಬನಾನಾ ತೆಕ್ಕೊಳ್ಳೋಕೆ ಬರ್ತಿದೆಯೋ ಅಥವಾ ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಬರ್ತಿದೆಯಾ ಅಂತ. ನಿಜ ಹೇಳ್ಬೇಕಂದ್ರೆ ಅಷ್ಟು ಫಾಸ್ಟಾಗಿ ಬರ್ತಾ ಇದ್ದರಿಂದ ಬನಾನಾ ನೋಡೋಕ್ಕೆ ಸ್ವಲ್ಪ ಭಯನೇ ಆಯಿತು. ಅದು ಸ್ವಲ್ಪ ಧೈರ್ಯ ಮಾಡಿ ನಾನು ಬನಾನಾ ಕೈಯಲ್ಲಿ ಕೊಟ್ಟಿದ್ದೆ. ಅದು ಕೂಡ ನನ್ನ ಕೈಯಿಂದ ಬನಾನಾ ತೆಕ್ಕೊಂಡ್ಬಿಟ್ಟಿತ್ತು. ಆಮೇಲೆ ಅಲ್ಲಿ ಕುಳಿತು ಬನಾನಾ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿತು. ಓಕೆ, ಇದು ಪೀಸ್ಫುಲ್ ಆಗಿದೆ ಅಂತ ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ಅಷ್ಟರಲ್ಲಿ ಇನ್ನೊಂದು ಹತ್ರ ಬನಾನಾ ಕೂಡ ಆಯಿತು. ನಾನು ಅದನ್ನು ಕೊಡೋಣ ಅಂತ ಮುಂದೆ ಮಾಡಿದೆ. ನೆಕ್ಸ್ಟ್ ನಾವು ಲೇಕ್ ಹತ್ರ ಬಂದ್ವಿ. ಲೇಕ್ ತುಂಬ ಕ್ಲಿಯರ್ ಆಗಿತ್ತು, ಫ್ರೆಶ್ ಆಗಿತ್ತು. ಮಳೆ ಬಂದಿದ್ದರಿಂದ ನೀರು ಕೂಡ ಸ್ವಲ್ಪ ಫ್ರೆಶ್ ಆಗಿ ಕಾಣಿಸ್ತಾ ಇತ್ತು. ಸುತ್ತಮುತ್ತ ಗ್ರೀನರಿ, ತಂಪಾದ ವೆದರ್, ಲೇಕ್ನ ವ್ಯೂ ಎಲ್ಲ ಸೇರಿ ತುಂಬ ಪೀಸ್ಫುಲ್ ಆಗಿತ್ತು. ನಮಗೆ ಅಲ್ಲಿ ವಾಟರ್ನ ಫುಲ್ಲಾಗಿ ಮುಳ್ಬೇಕು ಅಂತ ಅನ್ನಿಸ್ತು, ಆದರೆ ಆಬ್ವಿಯಸ್ಲಿ ಅದು ನಮಗೆ ಪಾಸಿಬಲ್ ಆಗಿರಲಿಲ್ಲ. ಆ ಲೇಕ್ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲೇ ಕೂತ್ಕೊಂಡು ವ್ಯೂ ನೋಡ್ತಾ ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ಅಷ್ಟೊತ್ತಲ್ಲಿ ಹೈಕಿಂಗ್, ವಾಕಿಂಗ್, ರೇನ್ ಎಲ್ಲ ಆದಮೇಲೆ ಟೈರ್ಡ್ ಕೂಡ ಆಗಿತ್ತು. ಅಲ್ಲೇ ಸ್ವಲ್ಪ